ಏನಾಗಿದೆ? ಏನು ಯಾವ ಸಾಧನೆ ಆಗಿದೆ? ಸಾಧನೆ ಏನು ಮಾಡವ್ರೆ? ಬರೀ ಘೋಷಣೆಗಳು ಯಾವುದು ಇಂಪ್ಲಿಮೆಂಟ್ ಆಗಿದೆ? 76,000 ಉದ್ಯೋಗ ಅಲ್ವಾ? ಅದ್ರದ್ದು ಪ್ರಕ್ರಿಯೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ದಾರೆ ಏನಾದರೂ ನಿಮಗೆ? ಇಲ್ಲ ಜನಕ್ಕೆ ಏನಾದರೂ ತಿಳಿಸವ್ರ? ಘೋಷಣೆಗಳಾಗಿದೆ. ಯಾವ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ಒಂದು ತಿಂಗಳಿನಲ್ಲಿ ಇಂಪ್ಲಿಮೆಂಟ್ ಆಗಿರೋದು ಹೇಳಿ? ಭಾರತ್ ಜೋಡೋ ಅದೆಂಥದ್ದು ಅವ್ರ ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರಂತೆ ಒಂದು ಪಂಚಾಯತಿಗೆ. ಘೋಷಣೆ ಆಗಿದೆ. ಸರ್ಕಾರದ ದುಡ್ಡಿಲ್ಲದೆ ಸರ್ಕಾರದವರು ಜನಗಳ ಜನಗಳ ಜೋಬು ಕೈಯಾಗಿ ಪಿಕ್ ಪ್ಯಾಕೆಟ್ ಮಾಡೋದು ಹೆಂಗೆ ಅಂತ ಪ್ರತಿಯೊಂದರಲ್ಲೂ ಯೋಚನೆ ಮಾಡ್ಕೊಂಡು ಕೂತಿರೋರು ಇವರು ಇವೆಲ್ಲ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರ್ತಾರ? ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಏನಾದರೂ ಇದ್ದರೆ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದ್ದರೆ ಅವಕ್ಕೆ ಫೌಂಡೇಶನ್ ಹಾಕೊಂಡು ಹೊರಟವ್ರೆ ಅಷ್ಟೆ. ಪ್ರತಿಯೊಂದಕ್ಕೂ ಹೇಳ್ತಕ್ಕಂಥವ್ರು ಬೀದಿ ಬದಿ ವ್ಯಾಪಾರಿಗಳದು ಸುಪ್ರೀಂ ಕೋರ್ಟ್ ಆದೇಶ ಇದೆಲ್ಲ ಒಪ್ಕೊಳ್ಳೋಣ, ಆದರೆ ಅವರನ್ನು ಅಷ್ಟೊಂದು ಲಕ್ಷಾಂತರ ಕುಟುಂಬಗಳು ಇವತ್ತು ಪ್ರತಿನಿತ್ಯ ಬೀದಿನಲ್ಲಿ ವ್ಯಾಪಾರ ಮಾಡ್ಕೊಂಡೇ ಬದುಕ್ತಾ ಇರ್ತಕ್ಕಂಥವ್ರು. ಆಯಿತು, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ತೆರವುಗೊಳಿಸಿ ಜನರುಗಳ ಪ್ರಾಣ ಉಳಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯನೂ ಇದೆ. ಆದರೆ ಅವ್ರ ಬದುಕನ್ನೇನು ಮಾಡ್ತೀರಿ? ಅವ್ರಿಗೇನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀರಿ? ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಅಷ್ಟು ಜನನ್ನು ಇದು ಇರ್ತಕ್ಕಂಥದ್ದು. ಅದರಿಂದ ಸರ್ಕಾರ ಕಾನೂನಿನ ಬಗ್ಗೆ ಚರ್ಚೆ ಮಾಡೋರು ಬದುಕಿನ ಬಗ್ಗೆ ಇವತ್ತು ಏನು ಜೀವನ ಮಾಡಬೇಕಾದಂಥವ್ರಿಗೆ ಅವ್ರಿಗೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕಲ್ಲ. ಅದ್ರ ಬಗ್ಗೆ ಇವತ್ತಿನವ್ರಿಗೆ ಏನು ಚರ್ಚೆ ಇಲ್ಲ. ಏನು ಮಾಡ್ತೀವಿ ಅಂತೇಳಿ ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದು ನಾನು ಒಂದು ಸರ್ಕಾರಕ್ಕೆ ಸರಿಯಾಗಿ ಕೊಡೋದು. ಏನಾಗಿದೆ? ಏನು ಯಾವ ಸಾಧನೆ ಆಗಿದೆ? ಸಾಧನೆ ಏನು ಮಾಡವ್ರೆ? ಬರೀ ಘೋಷಣೆಗಳು ಯಾವುದು ಇಂಪ್ಲಿಮೆಂಟ್ ಆಗಿದೆ? 76,000 ಉದ್ಯೋಗ ಅಲ್ವಾ? ಅದ್ರದ್ದು ಪ್ರಕ್ರಿಯೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ದಾರೆ ಏನಾದರೂ ನಿಮಗೆ? ಇಲ್ಲ ಜನಕ್ಕೆ ಏನಾದರೂ ತಿಳಿಸವ್ರ? ಘೋಷಣೆಗಳಾಗಿದೆ. ಯಾವ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ಒಂದು ತಿಂಗಳಿನಲ್ಲಿ ಇಂಪ್ಲಿಮೆಂಟ್ ಆಗಿರೋದು ಹೇಳಿ? ಭಾರತ್ ಜೋಡೋ ಅದೆಂಥದ್ದು ಅವ್ರ ಕಾರ್ಯಕರ್ತರಿಗೆ 10 ಲಕ್ಷ ಕೊಡ್ತಾರಂತೆ ಒಂದು ಪಂಚಾಯತಿಗೆ. ಘೋಷಣೆ ಆಗಿದೆ. ಸರ್ಕಾರದ ದುಡ್ಡಿಲ್ಲದೆ ಸರ್ಕಾರದವರು ಜನಗಳ ಜನಗಳ ಜೋಬು ಕೈಯಾಗಿ ಪಿಕ್ ಪ್ಯಾಕೆಟ್ ಮಾಡೋದು ಹೆಂಗೆ ಅಂತ ಪ್ರತಿಯೊಂದರಲ್ಲೂ ಯೋಚನೆ ಮಾಡ್ಕೊಂಡು ಕೂತಿರೋರು ಇವರು ಇವೆಲ್ಲ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರ್ತಾರ? ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಏನಾದರೂ ಇದ್ದರೆ, ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದ್ದರೆ ಅವಕ್ಕೆ ಫೌಂಡೇಶನ್ ಹಾಕೊಂಡು ಹೊರಟವ್ರೆ ಅಷ್ಟೆ.